ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ, ಈ ಕಮೆಂಟ್ಸ್ ಪಾಸ್ ಆಗೋದಾಗಲಿ ಮತ್ತೊಂದಾಗಲಿ, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು. ಫಸ್ಟ್ ಆಫ್ ಆಲ್, ಯಾಕಂದ್ರೆ ನಾನಂತೂ ತಲೆ ಕೆಡ್ಸ್ಕೊಳಲ್ಲ, ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ಕಮೆಂಟ್ಸ್ ಹೊಡೋದಾದಾಗ ನಾನು ಎಂಜಾಯ್ ಮಾಡ್ಕೊಂಡು ನೀಟಾಗಿ ಅದನ್ನ ನೋಡ್ಕೊಂಡು ಮಜಾ ತಗೊಳ್ತೀನಿ. ಅದು ಅಂಥವ್ರು ನಾವು ಬಿಡಕ್ಕಾಗಲ್ಲ. ಅವಾಗಲೇ ಟೀಮ್ ಅವ್ರು ಹೇಳ್ತಿದ್ರು, ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ, ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗ್ಲೂ. ಯಾಕಂದ್ರೆ ಡೈರೆಕ್ಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕ್ರಿ, ಖುಷಿನೇ ನಮಗೂ. ಯಾಕಂದ್ರೆ ನಾವು ನಿಮ್ನ ನೋಡ್ಬೇಕು. ಯಾಕಂದ್ರೆ ನೀವು ನಮ್ಮನ್ನ ನೋಡಿ ಕಮೆಂಟ್ ಹಾಕ್ತಿದಾರೆ ಅಂತ ಹೇಳಿದ್ರೆ ನಾವು ನಿಮ್ನ ನೋಡಿ ಖುಷಿ ಪಡ್ತೀವಿ. ಓಕೆನಪ್ಪ, ಇವನ ಹಿಂಗಿದ ಚೆನ್ನಾಗಿದ್ದಾನೆ ಅಂತ ಹೇಳ್ಬೋದು. ನೀವ್ ಯಾರು ಇಲ್ದಿರ, ಐಡೆಂಟಿಟಿ ಇಲ್ದಿರ, ಏನು ಇರಲ್ಲ, 0 followers, 6 followers, 10 followers ಎಷ್ಟೋ ಇರ್ತಾರೆ, ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ. ಅಲ್ಲಿ ಒಬ್ರು ಮನೆ ಇರುತ್ತೆ, ಒಬ್ರು ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮ ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ 1000 ಜನ. ಅವ್ರಿಗೆ ಅಂತ ಪ್ರೀತಿಸೋ ಮನ್ಸ್ಗಳು ಒಂದಷ್ಟು ಜನ ಸಂಪಾದನೆ ಮಾಡಿರ್ತಾರೆ. ನೀವು ಬಂದು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ, ಇವನೇನೋ ತಿಂತೀನಿ, ಅದನ್ನ ನಾನು ತಿನ್ನೋಣ ಅಂದ್ಬಿಟ್ಟು ವಾಪಸ್ ಕಮೆಂಟ್ ಮಾಡಕ್ ಬರ್ತಾನೆ. ನಾನು ಅದನ್ನ ನನ್ನ ಒಂದು ಕಮೆಂಟ್ ಲಿಸ್ಟ್ ನಾನು ಹೇಳ್ತಿರೋದು, ಅದನ್ನ ಇಷ್ಟಾನಿಂದ ನೋಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದು ವಿಡಿಯೋ